ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ಒಂದು ಚಿಕ್ಕ ಆತ್ಮಿಕ ಸಂದೇಶ ಏನಂದರೆ ಸಂತೋಷ ಎಂಬುದಾಗಿ ನೋಡ್ತೇವೆ. ಎಲ್ಲ ಕಡೆ ಯಾವಾಗಲೂ ಸಂತೋಷವಾಗಿರಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯುಳ್ಳ ಮಕ್ಕಳೇ, ಈ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟೋ ಜನ ಸಂತೋಷ ಇಲ್ಲದೆ ತಮ್ಮ ಜೀವಿತನ ಕಳ್ಕೊಳ್ತಾ ಇದ್ದಾರೆ. ಆ ಕುಟುಂಬದಲ್ಲಿ ಎಷ್ಟೋ ಹಣ ಇದೆ, ಸಂಪತ್ತಿದೆ, ಆದರೂ ಕೂಡ ಮನೆಯಲ್ಲಿ ಸಂತೋಷ ಇಲ್ಲ. ಅದೇ ತರ ಈ ಆಧಾರವಾಗಿ ಮೊದಲನೇ ತೆಸಲೋನಿಕ ಪೌಲನು ಬರೆದ ಮೊದಲನೇ ತೆಸಲೋನಿಕ 5ನೇ ಅಧ್ಯಾಯ 16ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ರೆ ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಹೇಗಿರ್ತದೆ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಆಮೀನ್. ನೋಡಿ, ಪೌಲ್ ಹೇಳ್ತಿದ್ದಾನೆ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಿದ್ದಾರೆ. ಹೌದು ಪ್ರೀತಿಯುಳ್ಳ ದೇವ ಮಕ್ಕಳೇ, ನಿಮಗೆ 2 ಅಂಶ ನಿಮಗೆ ಹೇಳಕ್ಕೆ ಇಷ್ಟವುಳ್ಳದಾಗಿದ್ದೇನೆ. ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಕ್ರೈಸ್ತರಾಗಲಿ ನಾವು ಜೀವಿತದಲ್ಲಿ ಹೇಗೆ ಸಂತೋಷವಾಗಿ ಇರ್ತಾ ಇದ್ದೀವಿ ಮತ್ತು ಹೇಗೆ ಎಡೆಬಿಡದೆ ಪ್ರಾರ್ಥನೆಯನ್ನ ಕಳೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಜೀವಿತದಲ್ಲಿ ನಾವು ಸಂತೋಷವಾಗಿರಬೇಕಾದ್ರೆ ಬರೀ ಹಣ ಮುಖ್ಯವಾಗಿ ನಾವು ಹೋಗ್ತಾ ಇದ್ದೀವಿ. ಹಣ ಯಾವಾಗೂ ನಮಗೆ ಸಹಾಯ ಮಾಡುತ್ತೆ ಇಲ್ಲತ್ತಲ್ಲ. ಆದರೆ ಈ ಪೌಲ್ ಹೇಳ್ತಾ ಇದ್ದೇನೆ, ಯಾವಾಗಲೂ ಸಂತೋಷವಾಗಿರಿ ಎಂಬುದಾಗಿ. ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ಹೇಗೆ ಸಂತೋಷದಿಂದಲಿದ್ದೀವಿ? ನಾವು ಎರಡು ರೀತಿಯಲ್ಲಿ ನೋಡುವುದಾದ್ರೆ, ಒಂದು ಆತ್ಮಿಕ ರೀತಿಯಲ್ಲಿ ನೋಡುವುದಾದ್ರೆ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಇರಬೇಕು ಮತ್ತು ಯಾವಾಗಲೂ ಸಂತೋಷವಾಗಿ ದೇವರ ಧ್ಯಾನ ಮಾಡ್ತಾ ಇರಬೇಕು. ಅದು ಸಂತೋಷ. ಲೌಕಿಕವಾಗಿ ನೋಡಿದರೆ ಎಲ್ಲ ಕಡೆ ಹೋಗಿ ನಮ್ಮ ಮಜಾ ಮಾಡ್ಬೋದು, ಸಿನಿಮಾ ನೋಡ್ಬೋದು, ಅಥವಾ ಒಳ್ಳೆ ಊಟಗಳನ್ನು ಮಾಡುವುದರಲ್ಲಿ ಸಂತೋಷ ಪಡ್ತಾರೆ. ಆದರೆ ಪೌಲ್ ಹೇಳ್ತಾನೆ, ನಿಮ್ಮ ಆತ್ಮಿಕದಲ್ಲಿ ಸಂತೋಷವಾಗಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಾನೆ. ಅದೇ ತರ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿ ಕೂಡ ಅಲ್ಲಿ ಪ್ರಾರ್ಥನೆಯನ್ನ ಕಳಿಸ್ತಿದ್ರು. ನೀವು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಕೂಡ ಅಲ್ಲಿ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ರು. ದೇವರು ನಾವು ಯಾವ ರೀತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ, ನಾವು ಯಾವ ರೀತಿಯಲ್ಲಿ ಸಂತೋಷದಿಂದ ಜೀವಿಸ್ತಾ ಇದ್ದೀವಿ ಕುಟುಂಬದಲ್ಲಿ ಎಂಬುದು ಬಹಳ ಮುಖ್ಯವಾಗಿದೆ. ಮೊಟ್ಟ ಮೊದಲಾಗಿ ಸಂತೋಷ. ಪೌಲನು ಬರೆದ ಫಿಲಿಪ್ಪಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಪ್ರೀತಿಯ ಮಕ್ಕಳಲ್ಲಿ ಹೀಗೆ ಹೇಳ್ತದೆ, ಏನಂತಂದ್ರೆ ಕಡೆ ಮಾತೇನೆಂದರೆ, ನನ್ನ ಸಹೋದರೇ ಕರ್ತನಲ್ಲಿ ಸಂತೋಷ ಪಡ್ರಿ. ನೋಡಿ ಏನಂತೆ, ಕರ್ತನಲ್ಲಿ ಸಂತೋಷ ಪಡ್ರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ. ಪೌಲ್ ಹೇಳ್ತಿದ್ದಾನೆ, ಪ್ರೀತಿಯ ದೇವ ಮಕ್ಕಳೇ, ನೀವು ಸಂತೋಷ ಪಡ್ರಿ. ಎಲ್ಲಿ? ದೇವರ ವಾಕ್ಯಗಳಲ್ಲಿ ಮತ್ತೆ ದೇವರಲ್ಲಿ ಧ್ಯಾನ ಮಾಡುವಾಗ ನಾವು ಸಂತೋಷ ಪಡಬೇಕು. ನಮ್ಮ ಕುಟುಂಬದಲ್ಲಿ ಪ್ರತಿದಿನ ದೇವ್ರ ವಾಕ್ಯ ಓದುವಾಗ ಒಂದು ಸಂತೋಷ ಬರುತ್ತದೆ. ಯಾವಾಗಲೂ ಅಯ್ಯೋ ನಾ ಈ ಮುಖ ನೋಡಲ್ಲ, ನಾ ಆ ಮುಖ ನೋಡಲ್ಲ ಅಂತ ಗಲಿಬಿಲಿ ಮಾಡದೆ ದೇವ್ರು ಹೇಳ್ತಾ ಇದ್ದೇನೆ, ನೀವು ಸಂತೋಷ ಪಡಿರಿ. ನಾನು ನಿಮ್ಮ ತಿರುಗಿ ಹೇಳ್ತಾ ಇದ್ದೀನಿ, ನೀವು ಸಂತೋಷ ಪಡಿರಿ ಎಂಬುದಾಗಿ. ಅದೇ ತರ ಫಿಲಿಪ್ಪಿ ಬರೆದ ಪೌಲನು 4ನೇ ವಾಕ್ಯ ಹೇಳ್ತದೆ, ಪ್ರೀತಿಯ ಮಕ್ಕಳೇ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಪೌಲ ನೋಡಿ ಯಾವ ತರ ದೇವರು ಅಲ್ಲಿ ಸಂತೋಷವುಳ್ಳನಾಗಿ ಜೀವಿಸ್ತಾ ಇದ್ದೀನಿ ಎಂಬುದಾಗಿ ನೋಡ್ತೀವಿ. ಆತ ಪರಿಸ್ಥಿತಿಯಲ್ಲಿ ಎಲ್ಲ ಕಳೆದುಕೊಂಡ, ಆದರೂ ಕೂಡ ದೇವರೇ, ನಾನು ನಿನ್ನಲ್ಲಿ ಸಂತೋಷ ಉಳ್ತೇನೆ, ನಿನ್ನ ವಾಕ್ಯದಲ್ಲಿ ನಾನು ಸಂತೋಷ ಉಳ್ತೇನೆ, ನಿನ್ನಲ್ಲಿ ನಾನು ಜೀವಿಸ್ತೇನೆ ಎಂಬುದಾಗಿ ಪೌಲು ಹೇಳ್ತಾ ಇದ್ದಾನೆ. ಪ್ರೀತಿಯ ಮಕ್ಕಳೇ, ಅದೇ ತರ ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೇಳ್ತದೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡಿ, ಪೌಲನು 12 ವಾಕ್ಯ, ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಬಾಧವರಾಗಿರಿ. ನೋಡಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು
ನೂತನ ಮನಸ್ಸನ್ನು ಹೊಂದಿಕೊಳ್ಳಬೇಕಂತೆ. ನೋಡಿ, ಈ ಲೋಕದ ಸಂತೋಷಕ್ಕಿಂತ ನಾನು ನಿಮ್ಮನ್ನು ಕೊಡ್ತಾ ಇದ್ದೀನಿ ಸಂತೋಷ ಎಂಬುದಾಗಿ ದೇವರು ಕೇಳ್ತದೆ. ಈ ಲೋಕದಲ್ಲಿ ನಾವು ಯಾವ ರೀತಿಯಲ್ಲಿ ಸಂತೋಷ ಮಾಡ್ತಾ ಇದ್ದೀವಿ ಹೇಳಿ? ನಮ್ಮ ಇಷ್ಟ ಬಂದ ಹಾಗೆ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಅದು ಬೇಕು, ಇದು ಬೇಕು, ಈ ಸಂತೋಷ ಸಿಗುತ್ತೆ, ಅಲ್ಲಿ ಹೋದ್ರೆ ಈ ತರ ಸಂತೋಷ ಇದೆ, ಇವ್ರು ನೋಡಿದ್ರೆ ನನಗೆ ಸಂತೋಷ ಸಿಗುತ್ತೆ. ಆದ್ರೆ ದೇವ್ರ ವಾಕ್ಯ ಹೇಳ್ತಿದ್ದ ಪ್ರೀತಿಯ ಮಕ್ಕಳೇ, ಇಹಲೋಕದ ನಡವಳಿಕೆಯನ್ನು ಬಿಟ್ಟು ಪರಲೋಕ ಬಾಧ್ಯವರಾಗಿರ್ಬೇಕಂತೆ. ನಾವು ದೇವ್ರ ಮಕ್ಕಳಾಗಿ ನಾವು ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ತರ ಕೊನೆಯದಾಗಿ ಹಬಕ್ಕನ್ ಬರೆದ ಪತ್ರಿಕೆ ಹಬಕ್ಕೂ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಪ್ರೀತಿಯ ಮಕ್ಕಳಲ್ಲಿ ಹಬಕ್ಕೂವ 3ನೇ ಅಧ್ಯಾಯ 17 ವಚನ ಹಿಡಿದು 18 ವಚನ ಇರ್ತದೆ. ಆ ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷ ತೋಳೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮುಂದೆಯೂ ಕೋಟೆಗಳಿಗೂ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಆಮೇನ್. ದೇವರೇ, ನನ್ನ ಹೊಟ್ಟೆಗೆ ಅನ್ನ ಸಿಗಲು ಇದ್ದರೂ ಪರವಾಗಿಲ್ಲ, ನನ್ನ ಹೊಲದಲ್ಲಿ ಏನು ಸಿಗಲು ಇಲ್ಲಂದ್ರೂ ಪರವಾಗಿಲ್ಲ, ಆದರೆ ನಾನು ನಿನ್ನಲ್ಲಿ ಉಲ್ಲಾಸಿಸ್ತೇನೆ, ನಾನು ನಿನ್ನಲ್ಲಿ ಜೀವಿಸ್ತೀನಿ, ನೀ ನನ್ನಲ್ಲಿ ನೀನೇ ನನ್ನ ರಕ್ಷಕನು ಎಂಬುದಾಗಿ ಪ್ರವಾದಿ ಹಾಗನ್ನ ಹೇಳ್ತಾನೆ. ಹೌದು ಪ್ರೀತಿಯ ದೇವಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಸಂತೋಷ ಉಳ್ತಾ ಇದ್ದೀವಿ, ನಾವು ಯಾವ ರೀತಿಯಲ್ಲಿ ಉಲ್ಲಾಸದಿಂದ ದೇವರೇ ನಿನ್ನಲ್ಲಿ ಆನಂದಿಸ್ತಾ ಇದ್ದೀನಿ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಈ ದಿನಗಳಲ್ಲಿ. ಹೌದು ಪ್ರೀತಿಯ ದೇವಮಕ್ಕಳೇ, ನನ್ನಲ್ಲಿ ಹಣ ಇದೆ, ನನ್ನಲ್ಲಿ ಎಲ್ಲವನ್ನೂ ಇದೆ, ಆದರೆ ನನ್ನಲ್ಲಿ ಕುಟುಂಬದಲ್ಲಿ ಸಂತೋಷ ಇಲ್ಲ ಎಂಬುದಾಗಿ ನಾವು ದುಃಖ ಪಡ್ತಾ ಇದ್ದೀವಿ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನಾನು ನಿಮಗೆ ಸಂತೋಷ ಕೊಡ್ತೇನೆ, ಯಾವಾಗಲೂ ಸಂತೋಷಿಸಿರಿ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳು, ನಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಜೀವಿತ ದೇವರಿಗೆ ಅರ್ಪಿಸ್ಬೇಕು. ದೇವರೇ, ನಾನು ಉಲ್ಲಾಸದಿಂದ ಇರ್ತೀನಿ, ನನಗೆ ಏನಿಲ್ಲ ಹೋದ್ರೂ ಪರವಾಗಿಲ್ಲ, ಆದರೆ ನಿನ್ನಲ್ಲಿ ಆನಂದ ಹಾಗೂ ಹಬ್ಬಕ್ಕ ಹಾಗೆ ನಾನು ನಿನ್ನನ್ನು ಆರಾಧಿಸ್ತೀನಿ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವಾಗಿ ಆಗಿದ್ದಾನೆ ಪ್ರೀತಿಯ ಮಕ್ಕಳೇ. ಅದೇ ತರ ಎರಡನೇದಾಗಿ ಪ್ರಾರ್ಥನೆ ಜೀವಿತ. ನೋಡಿ, ನಾವು ಯಾವಾಗಲೂ ಪ್ರಾರ್ಥನೆ ಹೇಗೆ ಮಾಡ್ತಾ ಇದೀವಿ, ನಮ್ಮ ಸಮಯ ದೇವರಿಗೆ ಯಾವ ರೀತಿಯಲ್ಲಿ ಸಮಯಗಳನ್ನ ಕೊಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನಗಳಲ್ಲಿ ನೋಡೋದಾದ್ರೆ ಎಲ್ಲ ಕಡೆ ಬ್ಯುಸಿ ಆಗಿದ್ದಾರೆ, ತಮ್ಮ ಇಷ್ಟ ಬಂದ ಹಾಗೆ ಸಮಯವನ್ನು ಕಳೀತಾ ಇದ್ದಾರೆ. ಆದರೆ ಪ್ರಾರ್ಥನೆ ಕುಟುಂಬದಲ್ಲಿ ಇಲ್ಲ. ಪ್ರಾರ್ಥನೆ ಸಮಯ ಬಂದಾಗ ಅಯ್ಯೋ ನನಗೆ ಸ್ವಲ್ಪ ಕೆಲಸ ಇದೆ ಎಂಬುದಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಾರ್ಥನೆ ಪ್ರಾಮುಖ್ಯವಾಗಿದೆ ಪ್ರೀತಿಯೊಂದು ಮಕ್ಕಳೇ. ರೋಮದವರಿಗೆ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಹೇಳ್ತದೆ. 9:10 ರೋಮದವರಿಗೆ 9:10 ಏನಂತಂದ್ರೆ ನೋಡಿ, ನಾನು ಪ್ರಾರ್ಥನೆ ಮಾಡುವಾಗಲೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಬೇಕು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾರಿಗೋಸ್ಕರ ಪ್ರಾರ್ಥಿಸ್ತಿದ್ದೀವಿ? ಇತರರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೀವಾ, ಅಥವಾ ನಮ್ಮ ಸಮಸ್ಯೆನೇ ಜಾಸ್ತಿ ಇದೆ ಎಂಬುದಾಗಿ ನಾವು ಪ್ರಾರ್ಥಿಸ್ತಿದ್ದೀವಾ ಎಂಬುದು ಬಹಳ ಮುಖ್ಯವಾಗಿದೆ. ಅಲ್ಲಿ ಪೌಲ್ ಹೇಳ್ತಿದ್ದೇನೆ, ಇತರರಿಗಾಗಿ ನೀವು ಪ್ರಾರ್ಥಿಸಿರಿ, ಅವ್ರ ಕಷ್ಟಗಳಿಗಾಗಿ ನೀವು ಪ್ರಾರ್ಥಿಸಿರಿ, ಒಂದು ಗೂಡಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿಯ ಮಕ್ಕಳೇ. ಅದೇ ತರ ಎಫೆಸದ ಬರೆದ ಪತ್ರಿಕೆ 6ನೇ 18 ವಾಕ್ಯ ನೋಡಿದಾದ್ರೆ ಅಲ್ಲಿ ಈ ತರ ಹೇಳ್ತದೆ. ಎಫೆಸದವರಿಗೆ 6ನೇ ಅಧ್ಯಾಯ 18 ವಾಕ್ಯ ನೋಡುವುದಾದ್ರೆ ಅಲ್ಲಿ ಏನಂತದೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಆಮೇಲೆ ನಾವು ಸಕಲ ವಿಧವಾಗಿ ನಾವು ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು, ನೂತನ ಆತ್ಮನಿಂದ ನಾವು ಪ್ರಾರ್ಥನೆ ಮಾಡುತ್ತೆ ನಮ್ಮನ್ನು ಕಲಿಸಿ ಎಂದು ಹೇಳುವಾಗ ದೇವ್ರು ನಿಶ್ಚಯವಾಗಿ ಕಲಿಸ್ತಾನೆ ಪ್ರೀತಿಯ ಮಕ್ಕಳೇ. ಆತ ನಮ್ಮನ್ನು ಕರುಣಿಸುವಂತ ದೇವರು, ನಮ್ಮನ್ನು ಬಿಡುವುದಿಲ್ಲ, ಯಾವಾಗಲೂ ನಮ್ಮನ್ನು ಸಂತೋಷ ಕೊಡುವಂತ ದೇವರು, ನಮಗೆ ಉಲ್ಲಾಸದಿಂದ ನಡೆಸುವಂತ ದೇವರಾಗಿದ್ದಾನೆ, ಪ್ರಾರ್ಥನೆಯಲ್ಲೂ ಸಹಾಯ ಮಾಡುವಂತ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ. ಅದೇ ತರ ಪೌಲನು ಹೇಳ್ತಾನೆ ತಿಮ್ಮೊತಿಗೆ 2ನೇ ತಿಮ್ಮೊತಿ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತಾನೆ. ಅಲ್ಲೇ 2ನೇ ತಿಮ್ಮೊತಿ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತಾರೆ, ಏನಂತಾರೆ, ನಾನು ಹಗಲಿರಲು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೆ
ಜ್ಞಾಪಿಸಿಕೊಳ್ಳುತ್ತೇನೆ. ಆಮೇನ್. ಪೌಲಗೆ ಹೇಳ್ತಾ ಇದ್ದೇನೆ, ನಾನಾದರೂ ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದೀನಿ, ನೀವು ಕೂಡ ಪ್ರಾರ್ಥನೆಯಲ್ಲಿ ಬೆಳೀರಿ ಎಂಬುದಾಗಿ ಪೌಲ್ ನಮಗೆ ಹೇಳ್ತಾ ಇದ್ದಾನೆ. ಹೌದು ಪ್ರೀತಿಯ ದೇವಮಕ್ಕಳೇ, ಪೌಲನ ಹಾಗೆ ನಾವು ಅನುಸರಿಸಿ ನಡಿಬೇಕು. ಅಪ್ಪ ಪೌಲನ ಹೇಗೆ ಜೀವಿಸಿದನೋ ದೇವರೇ, ನಾನು ಕೂಡ ಪೌಲನ ಹಾಗೆ ನಾನು ಪ್ರಾರ್ಥನೆಯಲ್ಲಿಯೂ ಮತ್ತು ಯಾವಾಗಲೂ ಸಂತೋಷದಲ್ಲಿ ಕುಟುಂಬದಲ್ಲಿ ನಾನು ಜೀವಿಸುವಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವರು ನಮಗೆ ಸಹಾಯ ಮಾಡ್ತಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನೀವು ಯಾವುದರಲ್ಲಿ ಗಲಿಬಿಲಿಯಲ್ಲಿ ಇದ್ದೀರಾ, ಯಾವ ಸಂಕಟದಲ್ಲಿ ಇದ್ದೀರಾ, ಇಂದು ದೇವರು ವಾಕ್ಯ ಹೇಳ್ತದೆ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. ನೀವು ಯಾವಾಗಲೂ ಸಂತೋಷ ಉಳ್ಳೋದಾಗಿದ್ರಿ. ಸೈತನ ವಂಚಿಸ್ತಾ ಇದ್ದಾನೆ, ಈ ಮಗಳಿಗೆ ಈ ಮಗನಿಗೆ ಏನಾದ್ರೂ ಮಾಡಿ ತೊಂದರೆ ಕೊಡಬೇಕು. ಆದರೆ ದೇವ್ರು ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡ್ರಿ, ನೀವು ಜಯ ಹೊಂದುತ್ತೀರಿ, ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ಯಾವಾಗಲೂ ದೇವರಲ್ಲಿ ನಾವು ಬೆಳಬೇಕು. ಉಲ್ಲಾಸದಿಂದ ಹಬ್ಬಕ್ಕೆ ಹೇಳ್ತಾನೆ, ಅಪ್ಪ ನನ್ನಲ್ಲಿ ಏನು ಇಲ್ಲ ಹೋದ್ರೂ ಪರವಾಗಿಲ್ಲ, ಆದರೆ ನಿನ್ನಲ್ಲಿ ಉಲ್ಲಾಸಿಸ್ತೇನೆ, ನೀನು ನನ್ನ ರಕ್ಷಕನು, ನಿನ್ನಲ್ಲಿ ಆನಂದಿಸ್ತೇನೆ ಎಂಬುದಾಗಿ ಹೇಳುವಾಗ ದೇವ್ರು ಸಂತೋಷ ಇಡ್ತಾನೆ. ಹೌದು ಮಗಳೇ, ಮಗನೇ, ಬಾ, ನಾನು ನಿನಗೆ ಸಂತೋಷ ಕೊಡ್ತೇನೆ ಎಂಬುದಾಗಿ. ಈ ದಿನಮಾನಗಳಲ್ಲಿ ನೋಡುವುದಾದ್ರೆ ಎಷ್ಟೋ ಜನ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದಾರೆ, ಇಲ್ಲಂತಲ್ಲ, ಆದ್ರೂ ಕೂಡ ಸಂತೋಷ ಇಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಪ್ರೀತಿಯಿಂದ ಜೀವಿಸ್ತಾ ಇಲ್ಲ, ಅವ್ರಿಗೆ ನೋಡಿದ್ರೆ ಇವ್ರಿಗೆ ಆಗ್ತಾ ಇಲ್ಲ, ಸಂತೋಷ ಇಲ್ಲ. ಆದರೆ ದೇವರು ಇಂದು ನಿಮಗೆ ಸಂತೋಷ ಕೊಡೋನಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರೀತಿಯ ಮಕ್ಕಳೇ, ಒಂದು ದಿನ ಒಂದು ಕತೆ ಓದ್ತಾ ಇದ್ದೆ. ಒಂದು ತಾಯಿ, ಒಂದು ಸೊಸೆ ಮತ್ತು ಮಗ, ಅವರಿಬ್ಬರು ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಟ್ಟ ತಕ್ಷಣ ಒಂದು ಸ್ವಲ್ಪ ದಿನಗಳ ಆಮೇಲೆ ಸಂತೋಷದಿಂದ ಸೊಸೆಗೆ ಅತ್ತೆಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ರು. ಮಾಡ್ತಾ ಅತ್ತೆ, ಇವಳು ಏನು ಈ ಥರ ಮಾಡ್ತಾ ಇದ್ದಾಳೆ ನಮ್ಮ ಕುಟುಂಬದಲ್ಲಿ ಎಂಬುದಾಗಿ, ಇವಳು ಇಷ್ಟೊಂದು ಸಂತೋಷ ಇರ್ತಾಳೆ ಎಂಬುದಾಗಿ ಕೋಪದಿಂದ ಇವಳಿಗೆ ಏನಾದರೂ ಇನ್ನೊಬ್ಬರ ಹತ್ರ ಸಂತೋಷದಿಂದ ಮಾತಾಡೋದು ಇಷ್ಟವಿಲ್ಲ ಎಂಬುದಾಗಿ ಅವಳಿಗೆ, ಅತ್ತೆಗೆ, ಮಗನಿಗೆ ಈ ಥರ ಹೇಳ್ತಾ ಇದ್ದಾನೆ, ಈ ಥರ ಮಾಡ್ತಾ ಇದ್ದಾಳೆ ನಿನ್ನ ಹೆಂಡತಿ ಎಂಬುದಾಗಿ ಹೇಳ್ತಾಳೆ. ನಾನು ಹೆಂಡತಿ ಈ ಥರ ಮಾಡ್ತಾರೆ ಎಂಬುದಾಗಿ ಅವನು ಗಲಿಬಿಲಿಂದ ಅವಳನ್ನ ಓಡಿಸ್ತಾರೆ. ಅದೇ ಥರ ಅವನಿಗೆ ಪಶ್ಚಾತ್ತಾಪ ಪಡ್ತದೆ, ಅಯ್ಯೋ ನನ್ನ ಹೆಂಡತಿ ಯಾವಾಗಲೂ ಸಂತೋಷದಿಂದ ಇರ್ತಿದ್ದಳು, ಆದರೆ ನಾನು ಪಶ್ಚಾತ್ತಾಪ ನಮ್ಮ ತಾಯಿ ಮಾತನ್ನು ಕೇಳಿ ಈ ಥರ ಮಾಡಿದೆಯಲ್ಲ ಎಂಬುದಾಗಿ ದುಃಖದಿಂದ ಮನ ತಿರುಗಿಸ್ತಾನೆ. ಅದೇ ಥರ ನಮ್ಮ ಜೀವಿತದಲ್ಲಿ ಯಾವಾಗಲೂ ಸಂತೋಷದಿಂದ ಇನ್ನೊಬ್ಬರ ಬಗ್ಗೆ ನಾವು ಇದು ಮಾಡದೆ, ದೇವರೇ ನಿನ್ನಲ್ಲಿ ನಾನು ಉಲ್ಲಾಸಿಸ್ತೇನೆ, ನಿನ್ನಲ್ಲಿ ಬೆಳೆಯುವಂತೆ ನೀನು ಸಹಾಯ ಮಾಡು ಎಂದ ಕೇಳುವಾಗ ನಿಶ್ಚಯವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಹೆಚ್ಚಾಗಿ ಆಶೀರ್ವದಿಸಿ ಕಾಪಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದೇ ಸಪ್ಪ, ಎಷ್ಟೋ ಜನಗಳಿಗೆ ಸಂತೋಷ ಇಲ್ಲದೆ ಜೀವಿಸ್ತಾ ಇದ್ದಾರೆ. ನಮಗಾದರೂ ನಿನ್ನ ಸಂತೋಷದಲ್ಲಿ ಈ ಮಕ್ಕಳು ವಿಡಿಯೋ ನೋಡುವಾಗ ಅವರನ್ನು ಆಶ್ರಯಿಸು, ಬರಬೇಕಂತ ಒಳ್ಳೆ ಆರೋಗ್ಯ ಭಾಗ್ಯ ಕೊಡು. ಎಲ್ಲ ಗಲ್ಲಬಿಲಿಂದ ಸೈತಾನ ಶೋಧನೆಯಿಂದ ಯೇಸು ನಮ್ಮಲ್ಲಿ ಬಿಡುಗಡೆ ಕೊಡು. ಶಾಂತಿ ಸಮಾಧಾನ ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.